13 ವರ್ಷದ ಬಾಲಕಿ 5 ದಿನಗಳ ಕಾಲ 32 ಮಂದಿ ಆರೋಪಿಗಳಿಂದ ನಿರಂತರವಾಗಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗಿದ್ದಾಳೆ ಎಂಬ ಆರೋಪ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ಇನ್ಸಿಡೆಂಟ್ ಎಕ್ಸಾಕ್ಟ್ ಆಗಿ ಎಲ್ಲಿ ನಡೀತು ಅಂತಂದ್ರೆ ರಾಜಸ್ಥಾನದಲ್ಲಿರುವ ಶ್ರೀ ಗಂಗಾನಗರ್ ಅನ್ನೋ ಪ್ರದೇಶದಲ್ಲಿ ತನ್ನ ತಾಯಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದಿರ್ತಾರೆ. ಮಗಳನ್ನ ಹುಡುಕಾಟ ನಡೆಸ್ತಾರೆ. ಮಗಳು ಮನೇಲಿ ಇರೋದಿಲ್ಲ, ಹೊರಗಡೆ ಎಲ್ಲ ನೋಡ್ತಾರೆ, ಎಲ್ಲೂ ಕೂಡ ಸಿಗೋದಿಲ್ಲ. ನೈಬರ್ಸ್ ರಿಲೇಟಿವ್ ಎಲ್ಲ ಕಡೆನೂ ವಿಚಾರಿಸ್ತಾರೆ, ಬಟ್ ಎಲ್ಲೂ ಮಗಳು ಇರೋದಿಲ್ಲ. ಸೊ ಕೊನೆಗೆ ಏನ್ ಮಾಡ್ತಾರೆ, ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಸೊ ಪೊಲೀಸರು ಅದರಂತೆ ತನಿಖೆಯನ್ನು ಶುರು ಮಾಡ್ತಾರೆ. ಸೊ ಆ 13 ವರ್ಷದ ಹೆಣ್ಣು ಮಗುನ ಹೋಟೆಲ್ ಜಾಯ್ ಅನ್ನೋ ಜಾಗದಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಸೊ ಒಂದು ಮ್ಯಾನೇಜರ್, 2 ಎಂಪ್ಲಾಯ್ಸ್, ಸೊ ಇವರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಅನ್ನು ಮಾಡ್ತಾರೆ. ಆ ಮಗುವಿಗೆ ಕೌನ್ಸಿಲಿಂಗ್ ಅನ್ನು ಕೊಡ್ತಾರೆ. ಸೊ ಮಗುವಿಗೆ ವುಮೆನ್ SHO ಕೌನ್ಸಿಲಿಂಗ್ ಅನ್ನು ಕೊಡ್ತಾರೆ. ಅವರು ಏನೆಲ್ಲ ಕ್ವಶನ್ ಕೇಳಿದ್ರು, ಆ ಮಗು ಏನೆಲ್ಲ ಆನ್ಸರ್ ಮಾಡ್ತು ಅಂದ್ರೆ, ಮಗುಗೆ ಯಾಕೆ ವುಮೆನ್ ಕೌನ್ಸಿಲಿಂಗ್ ಕೊಡ್ತಾರೆ, ಒಂದು ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಲಿಕ್ಕೆ ಮಗುಗೆ. ಸೊ ಮಗು ಹಂತವಾಗಿ ಏನೆಲ್ಲ ನಡೆದಿದೆ ಅನ್ನೋ ಇನ್ಸಿಡೆಂಟ್ ಆ ಮಗು ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಏನು ಅಂದ್ರೆ, ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಬರ್ತಾ ಇದ್ದೆ. ಸೊ ಬರುವಾಗ ಆಟೋ ಅಂಕಲ್ ನನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಗಾಡಿಯಲ್ಲಿ ಹಾಕೊಂಡೆ. ಸೊ ನನ್ನ ಈ ಹೋಟೆಲ್ಗೆ ಅಂದ್ರೆ ಈ ಜಾಗಕ್ಕೆ ಕರ್ಕೊಂಡು ಬಂದ್ರು. ಮತ್ತೆ ಮಲ್ಟಿಪಲ್ ಅಂದ್ರೆ ತುಂಬಾ ಹೋಟೆಲ್ಸ್ಗಳಿಗೆ ಅಂದ್ರೆ ಬೇರೆ ಬೇರೆ ಕಡೆಗೆ ನನ್ನ ಕರ್ಕೊಂಡು ಹೋದ್ರು. ಮತ್ತೆ ತುಂಬಾ ಜನ ಅಂಕಲ್ಗಳು ನನಗೆ ಟಾರ್ಚರ್ ಮಾಡಿದ್ರು. ಆ ಮಗುಗೆ ಅದು ಹೇಳಿಕೆ ಆಗ್ತಾ ಇಲ್ಲ. ಆ ಮಗುಗೆ ಏನಾಗಿದೆ ಅನ್ನೋದನ್ನೇ ಆ ಮಗು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಗೊತ್ತಾಗಿಲ್ಲ. ಬಿಕಾಸ್ ಅಷ್ಟು ಚಿಕ್ಕ ಸಣ್ಣ 13 ವರ್ಷ ಅಂದ್ರೆ ಇನ್ನೊಂದು 8ನೇ ಕ್ಲಾಸ್ ಓದ್ಬೋದು ಅಷ್ಟೇ, 8th ಸ್ಟ್ಯಾಂಡರ್ಡ್ ಇರ್ಬೋದು. ಸೊ ಅಷ್ಟು ಒಂದು ಚಿಕ್ಕ ಮಗು, ಅದರ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಏನು ಕೇಳಕ್ಕಾಗುತ್ತೆ ಹೇಳಿ. ಸೊ ಇಷ್ಟು ಮೆಚೂರ್ ಇರುವಂತ 32 ಜನರಿಗೆ ಇಷ್ಟು ಕ್ರೂರವಾಗಿ ನಡ್ಕೊಂಡಿದ್ದಾರೆ ಅಂತಂದ್ರೆ ಏನ್ ಹೇಳಬೇಕು ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ SIT ಫಾರ್ಮ್ ನ ರಚನೆ ಮಾಡ್ತಾರೆ. ಮತ್ತೆ ಎವಿಡೆನ್ಸ್ ಕಲೆಕ್ಟ್ ಮಾಡ್ತಾರೆ. ಸೈಬರ್ FSL, ಟೆಕ್ನಿಕಲ್ ಎವಿಡೆನ್ಸ್, CCTV, ಸೈಟ್ ಇನ್ಸ್ಪೆಕ್ಷನ್ಸ್ ಎಲ್ಲನೂ ಮಾಡ್ತಾರೆ. ಇದರಲ್ಲಿ ಶಾಕಿಂಗ್ ಟ್ರೂತ್ ಏನು ಅಂತಂದ್ರೆ, ಗ್ಯಾಂಗ್ ರೇಪ್ ಬಂದು ಕಂಟಿನ್ಯೂಸ್ಲಿ 5 ಡೇಸ್ ಆಗಿರುತ್ತೆ 32 ಜನರ ಜೊತೆ. ಸೊ ಇದರಲ್ಲಿ ಆ ಮಗು ಈಗ ಆಟೋ ಪರ್ಸನ್ ತಗೊಂಡು ಬಂದು ಮಗುನ ಒಂದು ಹೋಟೆಲ್ ಅಲ್ಲಿ ಸೇಲ್ ಮಾಡಿರ್ತಾರೆ. ಅದೇ ಆ ಮಗುನ ಕೂರಿಸ್ಬಿಟ್ಟೆ ಅವ್ರು ಹೋಗಿ ಇದು ನನ್ನ ಹತ್ರ ಒಂದು ಹುಡುಗಿ ಇದೆ ಸೊ ಅಂತ ಹೇಳಿ ಹೇಳ್ತಾರೆ. ಹೋಟೆಲ್ ಅಲ್ಲಿ ಅವ್ರಿಗಿನ ಸಮ ಅಮೌಂಟ್ ಕೊಟ್ಟು ತಗೊಳ್ತಾರೆ. ಸೊ ಆಮೇಲೆ ಇನ್ಸಿಡೆಂಟ್ ಎಲ್ಲ ನಡೆದಿರುವಂತದ್ದು. ಸೊ ಆ ಮಗು ಯಾವಾಗ ಹೋಟೆಲ್ ಮಾಲೀಕರ ಕೈಗೆ ಮಗು ಬಂದು ಸೇರುತ್ತೋ ಅದ್ರ ನೆಕ್ಸ್ಟ್ ಹೋಟೆಲ್ ಓನರ್ ಬಂದ್ಬಿಟ್ಟು ಎಲ್ಲರಿಗೂ ಮೆಸೇಜ್ ಮಾಡ್ತಾರೆ. ಅವ್ರ ಕಾಂಟ್ಯಾಕ್ಟ್ ಇರುವಂತ ಕೆಲವರಿಗೆ ಮೆಸೇಜ್ ಮಾಡ್ತಾರೆ. ಏನಂತ, ನನ್ನ ಹತ್ರ ಒಂದು ಮೈನರ್ ಹುಡುಗಿ ಇದೆ, ಸೊ ನೀವು ಯಾರು ಪೇ ಮಾಡ್ಲಿಕ್ಕೆ ರೆಡಿ ಇದೀರೋ ಸೊ ಅವರೆಲ್ಲರೂ ಬರ್ಬೋದು ಅಂತ. ಸೊ ಆ ಮೆಸೇಜ್ ನ ಓದಿ ಈ 30ಕ್ಕೂ ಹೆಚ್ಚು ಜನ ರೆಡಿ ಇದ್ರು ಬರ್ಲಿಕ್ಕೆ. ಸೊ ಅವ್ರು ಯಾರು ಪೇ ಮಾಡ್ಲಿಕ್ಕೆ ರೆಡಿ ಇದ್ರು ಬನ್ನಿ ಅಂತ. ಓಕೆ, ಸೊ ಅದರಂತೆ ಈ ಎಲ್ಲ ಪರ್ಸನ್ಸ್ ಗಳು ಬಂದಿರು. ಅಂದ್ರೆ ಸೊ ಆ ಮಗುನ ಈ ಇನ್ಸಿಡೆಂಟ್ ಆದಮೇಲೆ, ಇದೆಲ್ಲ ತನಿಖೆ ಆದಮೇಲೆ ಸೊ 14 ಜನ ಅಕ್ಯೂಸ್ಡ್ ಅನ್ನು ಅರೆಸ್ಟ್ ಮಾಡಿದ್ದಾರೆ. ಒಂದು ಹೋಟೆಲ್ ಓನರ್, 2 ಹೋಟೆಲ್ ಇಬ್ಬರು ಹೋಟೆಲ್ ಮ್ಯಾನೇಜರ್ಸ್ ನ ಸೊ ಎಲ್ಲರೂ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೈಂಟಿಫಿಕ್ ಎವಿಡೆನ್ಸ್ ನ ಕೂಡ ಕಲೆಕ್ಟ್ ಮಾಡಿದ್ದಾರೆ. ಮತ್ತು 3 ಹೋಟೆಲ್ಗಳನ್ನ ಡೆಮಾಲಿಷ್ ಮಾಡಿದ್ದಾರೆ ಬುಲ್ಡೋಸರ್ ಗಳಿಂದ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಅಲ್ಲಿನ ಕಲೆಕ್ಟರ್ ಆದ ಅಮಿತ್ ಯಾದವ್ ಅವರು ಸೊ ಈ 3 ಹೋಟೆಲ್, ಇದಕ್ಕೆ ಸಂಬಂಧಪಟ್ಟಂತೆ 3 ಗೆಸ್ಟ್ ಹೌಸ್ ಹೋಟೆಲ್ಸ್ ಗಳು ಯಾವುದಿಲ್ಲ ಇಲ್ಲಿಗಲ್ ಆಕ್ಟಿವಿಟೀಸ್ಗೆ ಇದನ್ನೆಲ್ಲನೂ ಕೂಡ ನಾವು ಡೆಮಾಲಿಷ್ ಮಾಡಿದೀವಿ ಅಂತ ಹೇಳಿದ್ದಾರೆ. ಮತ್ತೆ ಅದ್ರ ಜೊತೆಗೆ ನಾವು ಎಲ್ಲ ಕಡೆನೂ ಇನ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಸೊ ಎಲ್ಲೆಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೋ ಸೊ ಅದನ್ನೆಲ್ಲನೂ ಕೂಡ ನಾವು ಕ್ಲೋಸ್ ಮಾಡ್ತೀವಿ, ರೆಗ್ಯುಲರ್ಲಿ ನಾವು ಇನ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿ ಅಮಿತ್ ಅವರು ಹೇಳಿದ್ದಾರೆ. ಸೊ ಬಟ್ ಏನಂದ್ರೆ, ಒಂದು ಇನ್ಸಿಡೆಂಟ್ ಆದ್ಮೇಲೆ ಆಕ್ಷನ್ ತಗೊಳ್ಳೋದಕ್ಕಿಂತ ಸೊ ಮೊದಲೇ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಅವ್ರು ಯಾಕೆ ಫಾಲೋ ಮಾಡಿಲ್ಲ ಅನ್ನೋದು ನನ್ನ ಕ್ವಶನ್. ಸೊ ಎಲ್ಲ ಯಾವುದೇ ಒಂದು ಇನ್ಸಿಡೆಂಟ್ ಆಗಿ ಒಂದು ಈಗ ರೀಸೆಂಟ್ ಆಗಿ ಬ್ಯಾಂಗ್ಳೂರಲ್ಲಿ ಡೇ ಕೇರ್ ಇನ್ಸಿಡೆಂಟ್ ಅದಾಗಿ ಎಲ್ಲ ಆದ್ಮೇಲೆ ಅದನ್ನ ಕ್ಲೋಸ್ ಮಾಡೋದು, ಡೆಮಾಲಿಷ್ ಮಾಡೋದು, ಅದಕ್ಕೆ ಸ್ಟ್ರೈಕ್ ಮಾಡೋದಕ್ಕಿಂತ ಅದಕ್ಕೆ ಅಲ್ಲಿ ನಮ್ಮಲ್ಲಿ ಕಾನೂನು ಇರುತ್ತೆ. ಸೊ ಬಟ್ ಯಾಕೆ ಅದನ್ನ ಎಲ್ಲ ಫಾಲೋ ಮಾಡೋದಿಲ್ಲ? ಅದನ್ನೆಲ್ಲ ಫಾಲೋ ಮಾಡಿದ್ರೆ ಯಾಕೆ ಈ ತರ ಆಗುತ್ತೆ? ನಾವು ಜಸ್ಟ್ ಈಗ 10 ಜನರಲ್ಲಿ ನಾವು ಒಂದು ನ್ಯೂಸ್ ಅಂತ ಹೇಳಿ ಹೋಗ್ಬಿಟ್ಟು ಬಟ್ ಅಲ್ಲಿ ಇನ್ಸಿಡೆಂಟ್ ಫೇಸ್ ಮಾಡೋದು ಎಷ್ಟು ಕಷ್ಟ ಆಗೋದು ಅಲ್ವಾ? ಸೊ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸೊ ಮಗು ಕಣ್ಣು ಇನ್ನು ಓಪನ್ ಮಾಡ್ತಾ ಇಲ್ಲ. ಓಪನ್ ಮಾಡಿದ್ರು ಕೂಡ ಪ್ರೈಸ್ ಎಲ್ಲ ಐ ಬಾಲ್ ಇರುತ್ತಲ್ಲ ಅದೆಲ್ಲ ಹಾಗೆ ನೀರು ಹೋಗ್ತಾ ಇದೆ. ಸೊ ನೀವು ಮಗು ಹೇಗೆ ಮಾತಾಡಿದ 13 ವರ್ಷದ ಹೆಣ್ಣು ಹೇಗೆ ಮಾತಾಡಿದ ಅನ್ನೋದಕ್ಕೆ ಒಂದು ವಿಡಿಯೋ ಸೊ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಇರಬಹುದು. ಸೊ ಅದನ್ನು ಮನಸ್ಸು ಗಟ್ಟಿ ಇದ್ರೆ ನೋಡಿ, ಇಲ್ಲ ಅಂತಂದ್ರೆ ದಯವಿಟ್ಟು ನೋಡಕ್ ಹೋಗಬೇಡಿ. ಸೊ ಆ ಮಗುಗೆ ಹೇಳುತ್ತೆ, ನನಗೆ ಅಂಕಲ್ಗಳೆಲ್ಲರೂ ನನಗೆ ಟಾರ್ಚರ್ ಮಾಡಿದ್ರು, ನನಗೆ ಹೊಡೆದ್ರು ಅಂತ ಹೇಳಿ ಮಗು ಒಂದೊಂದೇ ಹೇಳ್ತಾರೆ. ಯಾರು ಕೂಡ ನನ್ನ ಮೇಲೆ ಕರುಣೆ ಅನ್ನೋದನ್ನೇ ತೋರಿಸಿಲ್ಲ ಅನ್ನೋ ರೀತಿಯಲ್ಲಿ ಮಗು ಮಾತಾಡಿದೆ. ಸೊ ಇದರಲ್ಲಿ ಏನಂದ್ರೆ, ಹೆಣ್ಮಕ್ಳು ಸೇಫ್ಟಿ ಅಂದ್ರೆ ಈಗ ಅದು ಮೆಚೂರ್ ಹೆಣ್ಮಕ್ಳಿಗೆ ಸೇಫ್ಟಿ, ವುಮೆನ್ಗೆ ಸೇಫ್ಟಿ ಆ ತರ ನೋಡೋದಕ್ಕಿಂತ ಈಗ ಮಕ್ಕಳು ಅಂದ್ರೆ ಸ್ಮಾಲ್ ಕಿಡ್ಸ್ ಆಗಲಿ, ಈಗ ಕೆಲವೊಂದು ಇನ್ಸಿಡೆಂಟ್ ನೋಡಿದ್ರೆ ಸಣ್ಣ ಮಕ್ಕಳಿಂದ ಹೆಣ್ಮಗು ಅಂತ ಹುಟ್ಟಿದ್ರೆ ಸೊ ಅದಕ್ಕೆ ಸೇಫ್ಟಿ ಡೇ ಒಂದಿಂದಾನೆ ನಾವೆಲ್ಲ ಎದುರ್ಕೊಂಡೇ ಬರಬೇಕಾಗುತ್ತೆ, ಈ ರೀತಿ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಸೊ ಯಾಕೆ ಅಂತಂದ್ರೆ ನಾವು ಅಂತ ಸಿಚುವೇಶನ್